ಇವತ್ತು ನಾನು ಕಲಿಯೋಣ ಬಾ ಅಡಿಗೆಯಲ್ಲಿ ಸ್ಪೆಷಲ್ ಆಗಿರುವಂತ ಕಚೋರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ತರದ ಕಚೋರಿ ನೀವು ಕಲ್ತ್ಕೊಂಡಿದ್ದೀರಲ್ವಾ? ಅದರ ಜೊತೆಗೆ ಇವತ್ತು ನಾನು ಸ್ಪೆಷಲ್ ಆಗಿರುವಂತ ಕ್ಯಾಪ್ಸಿಕಮ್ ಕಚೋರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಚಕೋರಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ತುಳಸಿ ಅಂತ. ತುಳಸಿ ಅಂತ. ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ ಬ್ಯಾಂಗ್ಳೂರ್ ಮಲ್ಲೇಶ್ವರಮಿಂದ ಬಂದಿರೋದು. ಹೌದಾ? ಏನ್ ಮಾಡ್ಕೊಂಡಿದ್ದೀರಾ? ನಾನು ಫಸ್ಟ್ ಇಯರ್ BBM ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೀನಿ. ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋ ಅಡುಗೆ ಯಾವ್ದು ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಕ್ಯಾಪ್ಸಿಕಮ್ ಕಚೋರಿ. ಕ್ಯಾಪ್ಸಿಕಮ್ ಕಚೋರಿ. ಹಾ, ಟ್ರೈ ಮಾಡ್ತೀನಿ ಮನೆಗೆ ಹೋಗಿ. ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಮನೇಲಿರೋರ್ಗೆಲ್ಲ ಕೊಡ್ಲೇಬೇಕು. ಅದನ್ನ ಮಾಡೋಕೆ ಇಲ್ಲಿ ಕಲಿಲೇಬೇಕು ಅಲ್ವಾ? ಸೊ ಬನ್ನಿ ವೀಕ್ಷಕರೇ, ಕ್ಯಾಪ್ಸಿಕಮ್ ಕಚೋರಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಚಿರೋಟಿ ರವೆ, ಮೈದಾ ಹಿಟ್ಟು, ಕ್ಯಾಪ್ಸಿಕಮ್, ಮೆಣಸು ಪುಡಿ, ಶುಂಠಿ, ಕೊತ್ತಂಬರಿ, ಪುದೀನ, ತೆಂಗಿನ ತುರಿ, ಇಂಗು, ಜೀರಿಗೆ, ಸೋಂಪು, ಗರಂ ಮಸಾಲ, ಎಣ್ಣೆ, ದ್ರಾಕ್ಷಿ, ಗೋಡಂಬಿ, ಈರುಳ್ಳಿ, ಉಪ್ಪು. ಈಗ ಪದಾರ್ಥ ಪರಿಚಯ ಮಾಡಿಸಿದ್ದಾಯ್ತು. ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನೀವು ಈ ಪ್ಯಾನನ್ನು ಈ ಕಡೆ ಶಿಫ್ಟ್ ಮಾಡಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೋ ಪ್ರಾಬ್ಲಮ್. ತಗೊಳ್ಳಿ. ಗ್ಯಾಸ್ ಆನ್ ಮಾಡಿ. ಈಗ ಎಣ್ಣೆ ಹಾಕಿ. 1 ಸೆಕೆಂಡ್ ಈ ಥರ ಹಿಡ್ಕೋಬೇಕು. ಎಷ್ಟು ಸ್ಪೂನ್ ಅಂತ ಕೇಳಲೇ ಇಲ್ಲ ಅಲ್ರಿ? ಅಡುಗೆ ಕಲಿತೀನಿ ಅಂತೀರಾ? ನಂಗೆ ಗೊತ್ತಾಗುತ್ತೆ ಆಯ್ತೆ. ಹಂಗಾದ್ರೆ ಪೂರ್ತಿ ಅಡುಗೆ ನೀವೇ ಮಾಡಿ. ಇಲ್ಲಪ್ಪ, ನಂಗೆ ಸಾಕು. ಶುಂಠಿ ತಗೊಳ್ಳಿ, ಅರ್ಧದಷ್ಟು ಹಾಕಿ. ಜೀರಿಗೆ ಹಾಕಿ. ಕಾಲು ಸ್ಪೂನು ಹಿಂಗ್ ಹಾಕಿ. ಅಯ್ಯೋ, ಅಷ್ಟೊಂದಲ್ಲ, ಒಂದು ಚಿಕ್ಕ ಪೀಸ್ ಹಾಕ್ಬೇಕಷ್ಟೇ. ಹಾ, ಸಾಕು. ಈಗ ಈರುಳ್ಳಿ ಹಾಕಿ. ಸ್ಪೂನಿಂದ ಅಳತೆ ಸಾಲದು, ಇಷ್ಟು ಹಾಕ್ಬಿಡಿ. ಯಾಕಂದ್ರೆ 2 ಈರುಳ್ಳಿ ತಗೊಂಡಿರೋದು. ಫುಲ್ ಹಾಕ್ಬೇಕಾ? ಹಾ. ತಗೊಳ್ಳಿ. ಈಗ ಕ್ಯಾಪ್ಸಿಕಮ್ ಹಾಕಿ. ನನ್ಗನ್ಸುತ್ತೆ ನಿಮ್ಗೊಂದು, ನೀವು ಅಡುಗೆ ಮಾಡೋದು ನೋಡ್ತಾ ಇದ್ರೆ ನಂಗೆ ಅನ್ಸುತ್ತೆ ಇವ್ರಿಗೊಂದು ದುರ್ಬಿನ್ ಗಿಫ್ಟ್ ಕೊಡಬೇಕು ಅಂತ. ಎಲ್ಲ ಹುಡುಕಿ ತಗೊಳ್ತಾ ಇದ್ದೀರಾ, ಸಹಾಯ ಆಗತ್ತೆ. ಓಕೆ, ನೆಕ್ಸ್ಟ್ ಈಗ ಸೋಂಪು ಕಾಳು ಹಾಕಿ ಕೊಡಿ. ಅದಲ್ಲ, ಇದು ಸೋಂಪು ಕಾಳು. 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಇನ್ನೊಂದು ಸ್ವಲ್ಪ. ಓಕೆ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, ಗರಂ ಮಸಾಲೆ ಅದು 1 ಸ್ಪೂನ್ ಇದೆ, ಇಷ್ಟು ಹಾಕ್ಬಿಡಿ. ಹಾಂ, ಆಮ್ಚೂರ್ ಪೌಡರ್ ತಗೊಳ್ಳಿ, ಅರ್ಧ ಸ್ಪೂನಷ್ಟು. ಈಗ ದ್ರಾಕ್ಷಿ ಗೋಡಂಬಿ ತಗೊಳ್ಳಿ. ಫುಲ್ ಹಾಕ್ನಾ? ಹಾಕಿ. ಇಷ್ಟನಾ ನಿಮಗೆ? ಇಷ್ಟ. ಪುದೀನ, ಅರ್ಧದಷ್ಟು ಸಾಕು. ಕೊತ್ತಂಬರಿನೂ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ವಾವ್, ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಈ ಅಡುಗೆಗೆ ಎಷ್ಟು ಉಪ್ಪು ಬೇಕೋ ಕರೆಕ್ಟಾಗಿ ಹಾಕಿದ್ದಾರೆ. ಈಗ ಉಳಿದಿರುವಂಥದ್ದು ಹಸಿ ತೆಂಗಿನ ತುರಿ ಹಾಕಿ. ಫುಲ್ ಹಾಕ್ಬೇಕಾ?
ಕ್ಲೀನಾಗಿ ಮಿಕ್ಸ್ ಮಾಡಿ ಸಾಕು ಕೊಡಿ. ಇದನ್ನ ಈ ಸೈಡ್ ಇಡು. ಈಗ ಇನ್ನೊಂದು ಪರೀಕ್ಷೆ ನಿಮಗೆ. ಎಣ್ಣೆ ಕಾಯೋಷ್ಟರಲ್ಲಿ ಕಚೋರಿ ರೆಡಿ ಮಾಡಿರಬೇಕು. ಆಮೇಲೆ ಎಣ್ಣೆಲಿ ಕರಿಬೇಕು ಅದನ್ನು. ಓಕೆ, ಪಟ್ಟ ಅಂತ ಹಿಟ್ಟು ತಗೊಳ್ಳಿ, ಕಲಸಿಟ್ಟಿರೋದು. ಇದು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರವೆನ ಹಾಕಿ ಕಲಸಿರೋವಂಥದ್ದು. ಯಾಕೆಂದರೆ ನೆಂದಿರಬೇಕಾಗತ್ತೆ ಹಿಟ್ಟು, ಅದಕ್ಕೋಸ್ಕರ ನಾನು ಮುಂಚೆನೇ ನೆನೆಸಿಟ್ಬಿಟ್ಟು ನಿಮ್ಗೆ ಕೊಡ್ತಾ ಇರೋದು. ಇದನ್ನು ತಗೊಳ್ಳಿ. ಚಪಾತಿಗಿಂತ ಸ್ವಲ್ಪ ಕಡಿಮೆ, ಪೂರಿ ಹಿಟ್ಟಿನಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇ. ಪಲ್ಯ ರೆಡಿ ಆಗಿರುತ್ತಲ್ಲ, ಇದರಲ್ಲಿ ಹಾಕಬೇಕು ಈ ಥರ. ಇದು ಫೋಲ್ಡ್ ಮಾಡ್ಬೇಕಮ್ಮ? ಹಾಂ, ಫೋಲ್ಡ್ ಅಲ್ಲ, ತೋರಿಸ್ತೀನಿ. ಈ ಥರ ಮಾಡಬೇಕು. ಈ ಥರ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಎಲ್ಲೂ ಹೋಲ್ಸ್ ಇರಬಾರ್ದು, ಏಕೆಂದರೆ ಎಣ್ಣೆಯಲ್ಲಿ ಕರಿಯೋ ಟೈಮ್ನಲ್ಲಿ ಆಚೆ ಬಂತು ಅಂದರೆ ಪಲ್ಯ ಎಣ್ಣೆ ಎಲ್ಲ ಹಾಳಾಗತ್ತೆ, ಅಡುಗೆ ಕೂಡ. ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ಲಟ್ಟಿಸ್ಬೋದು. ಸ್ವಲ್ಪ ಸ್ವಲ್ಪ, ಇಲ್ಲಾಂದರೆ ಪರೋಟ ಆಗುತ್ತೆ. ಸಾಕು 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 ಸಾಕು. ಆ್ಯಕ್ಚುಲಿ ಇದು ಲಟ್ಸೋ ಆಗಿಲ್ಲ, ಕಚೋರಿನ ಕೈಯಲ್ಲೇ ಹೀಗೆ ಪ್ರೆಸ್ ಮಾಡಬೇಕು. ಸ್ವಲ್ಪ ಹಿಟ್ಟು ಗಟ್ಟಿ ಆಗಿದೆ, ಅದಕ್ಕೋಸ್ಕರ. ಇನ್ನೊಂದು ರೆಡಿ ಮಾಡಿ ಈಗ. ಕ್ಯಾಪ್ಸಿಕಮ್ ಕಚೋರಿ ರೆಡಿ ಆಯಿತು. ಈಗ ಗರ್ಮ ಗರಂ ಕ್ಯಾಪ್ಸಿಕಮ್ ಕಚೋರಿನ ಸಾಸ್ ಜೊತೆಗೆ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿದೆ. ನಿಜ ಹೇಳಬೇಕು, ಸುಳ್ಳು ಹೇಳಿದ್ರೆ ಮನೇಲಿ ಹೋಗಿ ಅಡುಗೆ ಮಾಡೋದು ನೀಟಾಗಿ ಬರಲ್ಲ. ನಿಜವೂ ತುಂಬ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಕಚೋರಿ ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಶುಂಠಿ, ಜೀರಿಗೆ, ಇಂಗು, ಈರುಳ್ಳಿ, ಕ್ಯಾಪ್ಸಿಕಮ್, ಸೋಂಪು, ಪೆಪ್ಪರ್ ಪೌಡರ್, ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, ದ್ರಾಕ್ಷಿ, ಗೋಡಂಬಿ, ಪುದೀನ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ತೆಂಗಿನ ತುರಿ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚಿರೋಟಿ ರವೆ ಹಾಗೂ ಮೈದಾ ಹಿಟ್ಟಿನಿಂದ ಕಲಸಿಕೊಂಡ ಹಿಟ್ಟನ್ನು ಲಟ್ಟಿಸಿಕೊಂಡು ಫ್ರೈ ಮಾಡಿಕೊಂಡ ಮಸಾಲೆಯನ್ನು ತುಂಬಿ ಮುಚ್ಚಿ ಈಗ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಕಚೋರಿಯನ್ನು ಸರ್ವ್ ಮಾಡಿ.